ಕ್ವಾಟ್ಲೆ ಕಿಚನಲ್ಲಿ ರಕ್ಷಿತಾಗಿಂತ ಒಳ್ಳೆ ಕಂಟೆಸ್ಟೆಂಟ್ ಸಿಕ್ಕಿದಾರಂತೆ. ಅದಕ್ಕೆ ನೀನು ಮನೆಗೆ ಹೋಗು ಅಂತ ಸುಷ್ಮಾ ಹೇಳ್ತಿದ್ದಾಳೆ. ಇದನ್ನು ಕೇಳಿದ್ರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಕ್ವಾಟ್ಲೆ ಕಿಚನ್ ಕಡೆಯಿಂದ ಇಷ್ಟು ದಿನದಿಂದ ಯಾವುದೇ ಪ್ರೊಮೋ ಬಿಟ್ಟಿರಲಿಲ್ಲ. ಈ ವಾರನೇ ಈ ಥರ ಆಗಿರೋದು. ಯಾಕಂದರೆ ಪ್ರತಿಯೊಂದು ವಾರನೂ ಇಷ್ಟೊತ್ತಿಗೆ 4-5 ಪ್ರೊಮೋ ಆದರೂ ಬರ್ತಾಯಿತ್ತು. ಆದರೆ ಈ ಸತಿ ಒಂದು ಪ್ರೊಮೋ ಬಿಟ್ಟು ಸುಮ್ಮನೆ ಆಗವ್ರೆ. ಆ ಪ್ರೊಮೋದಲ್ಲೂ ರಕ್ಷಿತಾ ಮತ್ತು ಅವರಮ್ಮ ಹೈಲೈಟ್ ಆಗಿದ್ದರು. ಮತ್ತು ಇವಾಗೊಂದು ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋದಲ್ಲೂ ರಕ್ಷಿತಾ ಮತ್ತು ಅವರಮ್ಮ ಇವರೇ ಹೈಲೈಟ್ ಆಗಿದ್ದಾರೆ. ಯಾಕಂದರೆ ಅವರಮ್ಮ ಎಷ್ಟು ಇನ್ನೋಸೆಂಟ್ ಅಂದರೆ ಏನೂ ಯೋಚನೆ ಮಾಡಲ್ಲ. ಅವ್ರಿಗೆ ಅನಿಸಿದ್ದು ಅವ್ರು ಹೇಳ್ತಾ ಇರ್ತಾರೆ. ಇದೇ ಕಾರಣಕ್ಕೆ ಎಲ್ರಿಗೂ ತುಂಬ ಇಷ್ಟ ಆಗ್ತಾರೆ. ರಕ್ಷಿತಾನ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಇನ್ನು ರಕ್ಷಿತಾನ ಇಷ್ಟಪಡ್ತಾರೆ ಅಂದರೆ ಅವ್ರ ಅಮ್ಮನೂ ಇಷ್ಟಪಡ್ತಾರೆ. ತುಂಬ ಜನಕ್ಕೆ ಯಾಕೆ ರಕ್ಷಿತಾ ಇಷ್ಟ ಆಗ್ತಾಳೆ ಅಂದರೆ ಅವಳು ಮಾತಾಡೋ ಭಾಷೆ, ಅವಳು ಮಾತಾಡೋ ರೀತಿ. ಅವಳು ಗೊತ್ತಿದ್ದು ಮಾತಾಡ್ತಾಳೋ ಗೊತ್ತಿಲ್ಲದೆ ಮಾತಾಡ್ತಾಳೋ ನಮಗಂತೂ ಗೊತ್ತಿಲ್ಲ. ಆದರೆ ತುಂಬ ಜನಕ್ಕೆ ಇವಳು ಮಾತಾಡೋದು ಇಷ್ಟ ಆಗುತ್ತೆ. ಇನ್ನು ಕೆಲವರು ಇದನ್ನು ನಾಟಕ ಅಂತಲೂ ಹೇಳ್ತಾರೆ. ಒಬ್ಬರು ಅಭಿಪ್ರಾಯನ ನಾವು ಬದಲಾಯಿಸೋಕ್ಕಾಗಲ್ಲ. ಪ್ರತಿಯೊಬ್ಬರು ನೋಡೋ ದೃಷ್ಟಿ ಒಂದೇ ಥರ ಇರಲ್ಲ. ಅದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತಲೂ ನಾವು ಹೇಳೋಕ್ಕಾಗಲ್ಲ. ಎಲ್ಲ ನೋಡೋ ದೃಷ್ಟಿನೂ ಒಂದೊಂದು ರೀತಿ ಇರುತ್ತೆ. ಆದರೆ ಈಗ ಕ್ವಾಟ್ಲೆ ಕಿಚನ್ಗೆ ರಕ್ಷಿತಾ ಅವರಮ್ಮ ಬಂದಿದ್ದಾರೆ. ಪ್ರೋಮೋ ನೋಡ್ತಿದ್ರೆ ಗೊತ್ತಾಗ್ತಿದೆ. ಈ ಸತಿ ತುಂಬ ಮನೋರಂಜನೆ ಸಿಗುತ್ತೆ ರಕ್ಷಿತಾ ಅವರ ಅಮ್ಮಯಿಂದ. ಇದೆಲ್ರಿಗೂ ಎಷ್ಟು ಇಷ್ಟ ಆಗಿದೆ ಅಂದರೆ ಸುಷ್ಮಾ ಅವರೇ ರಕ್ಷಿತಾಗೆ ಹೇಳ್ತಿದ್ದಾರೆ, ನಮಗೆ ಒಳ್ಳೆ ಕಂಟೆಸ್ಟೆಂಟ್ ಸಿಕ್ಕಿದ್ದಾರೆ, ನೀನು ಹೋಗು ಅಂತ ರಕ್ಷಿತನ್ ಕಳಿಸ್ತಿದ್ದಾರೆ. ಇದನ್ನ ನೋಡಿದ್ರೆ ಗೊತ್ತಾಗ್ತಿದೆ ಅವ್ರ ಅಮ್ಮ ಅಲ್ಲಿ ಎಷ್ಟು ಮನೋರಂಜನೆ ಕೊಡ್ತಿದ್ದಾರೆ ಅಂತ. ಅವರು ಅವ್ರಿಗನ್ಸಿದ್ದನ್ನು ಅವ್ರು ಹೇಳ್ತಿದ್ದಾರೆ. ವಿಚಾರ ಏನು ಅಂತ ಗೊತ್ತಾಗ್ಲಿಲ್ಲ ಅಂದ್ರೇನು ಅವ್ರಿಗೆ ಯಾವ ರೀತಿ ಅರ್ಥ ಆಗಿದೆ ಆ ರೀತಿ ಹೇಳ್ತಿದ್ದಾರೆ. ಇದೇ ತುಂಬ ಮನೋರಂಜನೆ ಕೊಡ್ತಿದೆ ಎಲ್ರಿಗೂ. ಅಲ್ಲಿ ಅವ್ರು ಮಾತಾಡಬೇಕಾದ್ರೆ ಅವ್ರು ಮಾತಾಡೋ ಪ್ರತಿಯೊಂದು ಮಾತು ಜಡ್ಜಸ್ಸು ಮತ್ತು ಅಲ್ಲಿ ಕೂತಿರೋರು ನೋಡಿದ್ರೆ ಗೊತ್ತಾಗತ್ತೆ ಇದು ಎಷ್ಟು ನಗು ತರಿಸ್ತಿದೆ ಅಂತ. ರಕ್ಷಿತಾ ಯಾವುದೇ ಸೆಟ್ಟಲ್ಲಿ ಇರಲಿ, ಯಾವುದೇ ಶೋ ಅಲ್ಲಿ ಇರಲಿ, ಅವಳು ಯಾವ ರೀತಿ ಆಡ್ತಾಳೆ ಅಂತ ಚೆನ್ನಾಗಿ ಗೊತ್ತು. ಆದರೆ ಸುಷ್ಮಾ ಅವ್ರ ಅಮ್ಮನಿಗೆ ಪ್ರಶ್ನೆ ಕೇಳ್ತಿದ್ದಾರೆ, ಅವಳನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಮನೆಯಲ್ಲಿ ಅಂತ. ಏನು ಮಾಡೋದು ನನ್ನ ಮಗಳಲ್ವಾ ಅಂತ ನಗೀತಿದ್ದಾರೆ ಅವರಮ್ಮ. ಇನ್ನು ರಕ್ಷಿತಾ ಹಿಂಗೆ ಆಡ್ತಿದ್ದಾಳೆ ಅಂದರೆ ಕಾಲೇಜಲ್ಲಿ ಎಷ್ಟು ಕಂಪ್ಲೇಂಟ್ ಬಂದಿದೆ ಅಂತ ಸುಷ್ಮಾ ಕೇಳ್ತಿದ್ದಾಳೆ. ಅವ್ರ ಅಮ್ಮಗೆ ಯಾವುದೇ ಕಂಪ್ಲೇಂಟ್ ಬಂದಿಲ್ವಂತೆ. ಯಾಕಂದರೆ ಅವ್ರ ಅಮ್ಮನ ಕಾಲೇಜ್ಗೆ ಕರ್ಕೊಂಡು ಹೋಗ್ತಾ ಇರಲಿಲ್ವಂತೆ. ಯಾರನ್ನು ಕರ್ಕೊಂಡು ಹೋಗ್ತಿದ್ಲೋ ಅಮ್ಮ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ ಅಂತ ನಗೀತಿದ್ದಾರೆ. ಪ್ರೋಮೋದಲ್ಲೇ ಇಷ್ಟೆಲ್ಲ ವಿಚಾರಗಳಿದೆ. ಇನ್ನೂ ರಕ್ಷಿತಾ ಬಗ್ಗೆ ಏನೇನು ಸೀಕ್ರೆಟ್ ಹೇಳ್ತಾರೋ ಅವರಮ್ಮ ಅದು ನೋಡೋಣ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೋ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.